ಸರ್ ಇದು ಸ್ವರ್ಣ ಕಪಿಲ ಹಸು 1000ಕ್ಕೆ ಒಂದೇ ಸಿಗೋದು ಸರ್. ಇದು ಎಲ್ಲಿರುತ್ತೋ ಅಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಸರ್. ಕೌ ಕೌನ್ಸಿಲಿಂಗ್ ಥೆರಪಿ ಅಮೆರಿಕದಲ್ಲಿ ತುಂಬಾ ಫೇಮಸ್. ಹಂಗೆ ಬೆಂಗಳೂರಲ್ಲಿ ಡಾಕ್ಟರ್ಗಳು ತುಂಬಾ ಸಜೆಸ್ಟ್ ಮಾಡ್ತಿದ್ದಾರೆ ಕೌ ಕೌನ್ಸಿಲಿಂಗ್ ಥೆರಪಿ ಬಗ್ಗೆ ಸರ್. ಒಂದು ಮಲ್ನಾಡ್ ಗಿಡ್ಡ ಹಸು ನಿಮ್ ಮನೇಲಿ ಇದ್ರೆ ಒಬ್ರು ಡಾಕ್ಟರ್ ನಿಮ್ ಮನೇಲಿ ಇದ್ದಂಗೆ ಸರ್. ಸರ್ ಬೇರೆ ನಾಟಿ ಹಸುವಿನ ಹಾಲಿಗೆ ಹೋಲಿಸ್ಕೊಂಡ್ರೆ ಸರ್ ಮಲ್ನಾಡ್ ಗಿಡ್ಡ ಹಸುವಿನ ಹಾಲಲ್ಲಿ ಫ್ಯಾಟ್ ಮತ್ತೆ SNF ಜಾಸ್ತಿ ಇರುತ್ತೆ ಸರ್. ಸರ್ ನೀವು ₹1 ಅಡ್ವಾನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ಹಸು ನಿಮ್ ಮನೆಗ್ ಬಂದು ತಲುಪಿದ್ಮೇಲೆ ನೀವು ದುಡ್ಡು ಕೊಡ್ಬೋದು ಸರ್. ಲಕ್ಷಾಂತರ ರೂಪಾಯಿ ದುಡ್ಡು ಆಸ್ಪತ್ರೆಗೆ ಹಾಕೋ ಬದಲು ಕಡಿಮೆ ದುಡ್ಡಲ್ಲಿ ಹಸು ತಗೋಬಹುದು ಸರ್. ಸರ್ ಇದು ತುಂಬಾ ಸಾಧು ಇರುತ್ತೆ ಸರ್. ಯಾರ್ ಬೇಕಾದ್ರೂ ಸಾಕ್ಬೋದು. ಚಿಕ್ಕ ಮಕ್ಳು, ವಯಸ್ಸಾದವರು, ಹೆಣ್ಮಕ್ಳು ಯಾರ್ ಬೇಕಾದ್ರೂ ಸಾಕ್ಬೋದು ಸರ್. ನಮಸ್ಕಾರ ರೈತ ಬಂದವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ಸೊ ಆರೋಗ್ಯವೇ ಮಹಾಭಾಗ್ಯ ಅಂತಾರೆ. ಸೊ ಈ ಒಂದು ಜನರೇಷನ್ ಅವರು ಸಿಕ್ಕಾಪಟ್ಟೆ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದಾರೆ. ಸೊ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಆಸ್ಪತ್ರೆಗೆ ಇಡೋದು ಬೇಡ. ಸೊ ಅದನ್ನ ಎಲ್ಲಿ ಉಳಿಸ್ಕೊಳಕ್ಕಾಗುತ್ತೋ ಉಳಿಸ್ಕೊಳ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೊಂದು ದಾರಿ ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಒಂದು ದೇಸಿ ಹಸುವನ್ನ ಸಾಕೋದು, ವಿಶೇಷವಾಗಿ ಮಲ್ನಾಡ್ ಗಿಡ್ಡ ಹಸುವನ್ನ ಸಾಕೋದು. ಸೊ ಈ ತರ ಒಂದು ಮಲ್ನಾಡ್ ಗಿಡ್ಡ ಹಸು ನಿಮ್ಮಲ್ಲಿ ಸಾಕಿದ್ರೆ ಸೊ ನಿಮ್ಮ ಮನೆಯಲ್ಲಿ ಒಬ್ರು ಡಾಕ್ಟರ್ ಇದ್ದಂತೆ. ಸೊ ಇದು ಹಾಲು ಒಂದು ತುಂಬಾ ವಿಶೇಷವಾಗಿ ಇರುತ್ತೆ. ಹೆಲ್ತ್ ಬೆನಿಫಿಟ್ ಸಾಕಷ್ಟು ಇರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಸ್ವರ್ಣ ಕಪಿಲ ಹಸುವಿನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಅದು ಎಲ್ಲಿರುತ್ತೋ ಅಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಾವು ತಿಳ್ಕೊಂಬರೋಣ. ಮೇಡಮ್ ನಮಸ್ಕಾರ. ಸರ್ ನಮಸ್ತೆ ಮೇಡಮ್, ಈಗ ನಮ್ಮೊಂದು ರೈತ ಬಂದವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್ ನನ್ನ ಹೆಸರು ಕವನ ಅಂತ ಸರ್. ನಾವಿಲ್ಲಿ ಮಲ್ನಾಡ್ ಗಿಡ್ಡ ಹಸು ಫಾರ್ಮ್ ಅಲ್ಲಿ ಟೆಲಿಕಾಲರ್ ಆಗಿ ವರ್ಕ್ ಮಾಡ್ತಾ ಇದೀವಿ ಸರ್. ಇದು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಕಡೂರು ತಾಲೂಕು ಹೊಗ್ರೆಹಳ್ಳಿ ಸರ್. ಇದು ಮಲ್ನಾಡ್ ಗಿಡ್ಡ ಹಸು ಫಾರ್ಮ್. ಓಕೆ, ಇಲ್ಲಿ ಎಷ್ಟು ವರ್ಷದಿಂದ ಈ ಒಂದು ಮಲ್ನಾಡ್ ಗಿಡ್ಡ ಹಸುಗಳನ್ನ ಸಾಕ್ತಾ ಇದೀರಿ ಮೇಡಮ್? ಸರ್ ಇದು 4 years 4 ವರ್ಷದಿಂದ ಹಸುಗಳನ್ನ ಸಾಕ್ತಾ ಇದೀವಿ ಸರ್. ಮೇಡಮ್, ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ದೇಸಿ ತಳಿ ಹಸುಗಳಿದ್ರು ಸಹ ಮಲ್ನಾಡ್ ಗಿಡ್ಡ ಒಂದು ತಳಿಯ ಹಸುವನ್ನೇ ನೀವು ಸಾಕ್ತಾ ಇರೋದಕ್ಕೆ ಕಾರಣ ಮೇಡಮ್? ಸರ್ ಯಾಕೆ ಮಲ್ನಾಡ್ ಗಿಡ್ಡ ಆರಿಸ್ಕೊಂಡಿದೀವಿ ಅಂದ್ರೆ ಸರ್ ಇದು ಮನೆಯಲ್ಲಿ ಹೆಣ್ಮಕ್ಳಾಗ್ಬೋದು, ವಯಸ್ಸಾಗಿರೋರಾಗಿರ್ಬೋದು, ಮಕ್ಳಾಗಿರ್ಬೋದು ಹ್ಯಾಂಡಲ್ ಮಾಡ್ಬೋದು. ತುಂಬಾ ಸಾಧು ಗುಣ ಇರುತ್ತೆ ಅಂಡ್ ಮತ್ತೆ ತುಂಬಾ ಅತಿ ಕಡಿಮೆ ಜಾಗದಲ್ಲಿ ಮೇಂಟೈನ್ ಮಾಡ್ಬೋದು ಸರ್. ಸರ್ ಇಲ್ಲಿ ನೋಡ್ತಿರ್ಬೋದು 2x4 ಮ್ಯಾಟ್ ಜಾಗದಲ್ಲಿ ಒಂದು ಹಸುನ ಮೇಂಟೈನ್ ಮಾಡ್ಬೋದು ಸರ್. ಇದು ತುಂಬಾ ವಿಶೇಷವಾಗಿದ್ದ ತಳಿ ಸರ್. ಇದು ಹಾಲು ತುಂಬಾ ವಿಶೇಷವಾಗಿದ್ದು ಅವಾಗ ಮಕ್ಕಳಿಗೆಲ್ಲ ತುಂಬಾ ಪ್ಯಾಕೆಟ್ ಹಾಲೆಲ್ಲ ಕುಡಿಸ್ತಾರೆ ಸರ್. ಇದು ಹಾಲು ತುಂಬಾ ವಿಶೇಷ ಅಲ್ವಾ, ಹಾಗಾಗಿ ಹಸು ಮಲ್ನಾಡ್ ಗಿಡ್ಡ ದೇಸಿ ಹಸುವಿನ ಹಾಲು ಕೊಡಿಸ್ಬೇಕು, ಮಕ್ಕಳನ್ನ ಆರೋಗ್ಯ ಎಲ್ಲ ತುಂಬಾ ಒಳ್ಳೇದು ಅನ್ನೋ ಕಾರಣಕ್ಕೆ ಸರ್ ಈ ಹಸು ಸಾಕಿದೀವಿ ಸರ್. ಕೌ ಕೌನ್ಸಿಲಿಂಗ್ ಥೆರಪಿ ಅಮೆರಿಕದಲ್ಲಿ ತುಂಬಾ ಫೇಮಸ್. ಹಂಗೆ ಬೆಂಗಳೂರಲ್ಲಿ ಡಾಕ್ಟರ್ಗಳು ತುಂಬಾ ಸಜೆಸ್ಟ್ ಮಾಡ್ತಿದ್ದಾರೆ ಕೌ ಕೌನ್ಸಿಲಿಂಗ್ ಥೆರಪಿ ಬಗ್ಗೆ ಸರ್. ಅದು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋ ಸ್ಟ್ರೆಸ್ನೆಸ್ ಜಾಸ್ತಿ, ವರ್ಕ್ ಮಾಡ್ತಿರ್ತಾರೆ ಆಫೀಸಲ್ಲಿ, ಟೆನ್ಷನ್ ಜಾಸ್ತಿ. ಅದರಿಂದ ಇವಾಗ ಸಾಕಷ್ಟು BP, ಶುಗರ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಡಾಕ್ಟರ್ ಸಜೆಸ್ಟ್ ಮಾಡೋದಂದ್ರೆ ಏನಂದ್ರೆ ಸರ್ ಹಸುವಿನ ಗಂಗೆ ದೊಗ್ಲಿದೆಯಲ್ಲ ಈ ಭಾಗ ಸರ್, ಇದನ್ನ ಸವರೋದಾಗ್ಲಿ, ಹಸು ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ, ಹಸು ಈ ತರ ಮೈಯೆಲ್ಲ ಸವರೋದಾಗ್ಲಿ, ಈ ತರದಿಂದ ಸ್ವಲ್ಪ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಆರಾಮ್ ಆಗುತ್ತೆ, ಸ್ಟ್ರೆಸ್ನೆಸ್ ಎಲ್ಲ ಫ್ರೀ ಆಗುತ್ತೆ, ಮೈಂಡ್ ರಿಲೀಫ್ ಆಗುತ್ತೆ ಅಂತ ಡಾಕ್ಟರ್ಗಳು ಕೂಡ ಅದೇ ಸಜೆಸ್ಟ್ ಮಾಡ್ತಾರೆ ಸರ್. ಇವಾಗ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಕೂಡ ಇಲ್ಲಿಂದ ತರಿಸ್ಕೊಂತಾರೆ ಸರ್. ಸರ್ ಮಲ್ನಾಡ್ ಗಿಡ್ಡ ಹಸು ಪ್ಯೂರಿಟಿ ಹೇಗೆ ಚೆಕ್ ಮಾಡೋದು ಅಂದ್ರೆ, ಇದು ಮಲ್ನಾಡ್ ಗಿಡ್ಡ ಅಂತ ಹೇಗೆ ಕನ್ಸಿಡರ್ ಮಾಡೋದು ಅಂದ್ರೆ ಸರ್, ಇದು ಫಸ್ಟ್ ಆರೋಗ್ಯವಂತ ಮನುಷ್ಯನ ಸೊಂಟಕ್ಕೆ ಬರಬೇಕು, ಹೈಟ್ ಬಂದು ಎತ್ತರ ಸರ್, ಆರೋಗ್ಯವಂತ ಮನುಷ್ಯನ ಸೊಂಟಕ್ಕೆ ಬರಬೇಕು. ನೆಕ್ಸ್ಟ್ ಸರ್ ಕಿವಿ ತುಂಬಾ ಚೂಪಾಗಿರ್ಬೇಕು, ನೋಡ್ತಾ ಇರ್ಬೋದು ಈ ತರ ಚೂಪಾಗಿರ್ಬೇಕು ಕಿವಿ. ನೆಕ್ಸ್ಟ್ ಸರ್ ಮತ್ತೆ ಗಂಗೆ ದೊಗ್ಲು ನೋಡ್ತಾ ಇರ್ಬೋದು ಸರ್. ಬೇರೆ HF ಹಸುಗಳಿಗೂ ಈ ಹಸುಗಳಿಗೂ ಗಂಗೆ ದೊಗ್ಲು ನೋಡಿ ಸರ್ ತುಂಬಾ ವ್ಯತ್ಯಾಸ ಇರುತ್ತೆ, ಡಿಫ್ರೆಂಟ್ ಇರುತ್ತೆ ಸರ್. ಅದಾದ್ಮೇಲೆ ನೆಕ್ಸ್ಟ್ ಹಸುವಿನ ಭುಜ ಬಂದ್ಬಿಟ್ಟು 1 ಇಡಿ ಅಷ್ಟಾರು ಇರ್ಬೇಕು ಸರ್, ನಮ್ಮ ಮುಷ್ಟಿ ಅಷ್ಟಾದ್ರೂ ಇರ್ಬೇಕು. ನೆಕ್ಸ್ಟ್ ಸರ್ ಮತ್ತೆ ಬಾಲದ ತುದಿ ನೋಡ್ಬೋದು. ಮಲ್ನಾಡ್ ಗಿಡ್ಡ ಹಸುವಿನ ಬಾಲ ಸರ್ ಮೊಣಕಾಲಿಂದ ಕೆಳಗಡೆ ಇರುತ್ತೆ ಸರ್, ನೋಡ್ತಿದ್ದೀರಾ ಈ ತರ ಇರುತ್ತೆ ಸರ್. ಈ ತರ ಮಲ್ನಾಡ್ ಗಿಡ್ಡ ಹಸುವಿನ ಐಡೆಂಟಿಫೈ ಈ ತರ ಇರುತ್ತೆ ಸರ್. ಸರ್ ನಮ್ಮಲ್ಲಿ ಕಪಿಲ, ಶ್ವೇತ ಕಪಿಲ, ಸ್ವರ್ಣ ಕಪಿಲ ತಳಿಗಳು ಸಿಗುತ್ತೆ ಸರ್. ಬ್ಲಾಕ್ ಕಲರ್ ಬಂದ್ಬಿಟ್ಟು ಕಪಿಲ ಸರ್. ಶ್ವೇತ ಕಪಿಲ ಅಂದ್ರೆ ವೈಟ್ ಕಲರ್ ಇರುತ್ತೆ ಸರ್. ನೆಕ್ಸ್ಟ್ ಸ್ವರ್ಣ ಕಪಿಲ ಅಂದ್ರೆ ಸರ್ ಗೋಲ್ಡನ್ ಕಲರು. ಇದ್ರದ್ ವಿಶೇಷತೆ ಏನು ಅಂದ್ರೆ ಸರ್ ಕಣ್ಣಿಂದ ಬಾಲು ತುದಿವರ್ಗುನು ಕೂಡ ಗೋಲ್ಡನ್ ಕಲರೇ ಇರುತ್ತೆ ಸರ್. ಇದಿದ್ರೆ ತುಂಬಾ ಪಾಸಿಟಿವ್ನೆಸ್ ಜಾಸ್ತಿ ಅಂತ. ಇತ್ತೀಚೆಗೆ ಸರ್ ಈ ಹಸು ಕೇಳ್ಕೊಂಡು ತುಂಬಾ ಜನ ಕಾಲ್ ಮಾಡ್ತಾರೆ, ತುಂಬಾ ಈ ಹಸುನೇ ತಗೊಳ್ತಾ ಇರೋದು. ಓಕೆನಾ ಸರ್. ಇದು ತುಂಬಾ ರೇರ್ ತಳಿ, 1000ದಲ್ಲಿ
ಹಸು ಹುಟ್ಟೋದು ಅಂತ. ಇದಿದ್ರೆ ಪಾಸಿಟಿವ್ನೆಸ್ ಜಾಸ್ತಿ ಸರ್. ಇದನ್ನ ಬಿಸಿಲಲ್ಲಿ 1/2 hour ಅಥವಾ 1 hour ಕಟ್ಟಿದ್ರೆ ಅದು ಸೂರ್ಯಕೇತು ನಾಡಿ ಇದೆಯಲ್ಲ, ಅಲ್ಲಿಗೆ ಬಿಸಿಲು ಕಿರಣ ತಾಕಿದಾಗ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ ಸರ್. ಸರ್, ಈ ಹಸು ಬಂದು 1.5 ವರ್ಷಕ್ಕೆ ಕಲರ್ ಚೇಂಜ್ ಮಾಡುತ್ತೆ ಸರ್, ಬಣ್ಣ. ಮತ್ತೆ ಫ್ಯಾಟ್ SNF ಜಾಸ್ತಿ ಇರುತ್ತೆ ಸರ್. ಬೇರೆ ಹಸುವಿನ ಹಾಲಿಗೆ ಹೋಲಿಸ್ಕೊಂಡ್ರೆ 10% ಔಷಧಿ ಗುಣ ಜಾಸ್ತಿ ಇರುತ್ತೆ ಸರ್. ಸರ್, ಇದು ಮೇಂಟೆನೆನ್ಸ್ ಕಡಿಮೆ, ಹಾಗಾಗಿ ನಾವು ಮನೆ ಬಳಕೆಗೆ ಅಂತ ಸಾಕ್ತಾ ಇದ್ವಿ. ನಾವು ಸಾಕೋದ್ ನೋಡಿ ಸುತ್ತಮುತ್ತ ತುಂಬಾ ಊರುಗಳಿಂದ ಕೇಳಕ್ ಸ್ಟಾರ್ಟ್ ಮಾಡಿದ್ರು, ಸರ್ ನಮಿಗೂ ಬೇಕು ಅಂತ. ಸೊ ಹಂಗಾಗಿ ನಾವ್ ಇವಾಗ ಸೇಲ್ ಮಾಡ್ತಿದೀವಿ ಸರ್. ಸರ್, ನಮಗೆ ತುಂಬಾ ಜನ ಹಸು ಕೊಡಿ ಅಂತ ಕೇಳಿದ್ರು ಸರ್. ನಾವು ನಿಮಗೆ ಸಜೆಸ್ಟ್ ಮಾಡೋದು ಏನಂದ್ರೆ ಸರ್, ಆದಷ್ಟು ಬಂದು ಫಾರ್ಮಿಗೆ ವಿಸಿಟ್ ಮಾಡಿ ಹಸು ತಗೊಂಡೋಗಿ. ಇನ್ ಕೇಸ್ ನಿಮಗೆ ಬರಕ್ ಆಗಿಲ್ಲ ಅಂದ್ರೆ ಸರ್, ನಾವೇ ಹಸು ಕಳಿಸ್ಕೊಡ್ತೀವಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಟೆಲಿಕಾಲರ್ ಇರ್ತಾರೆ ಸರ್. ಅವರು ಇಲ್ಲಿರೋ ಹಸು ವಿಡಿಯೋ ಮತ್ತೆ ಅಪ್ಡೇಟ್ ನಿಮಗೆ ಕಳಿಸ್ತಾರೆ. ಅದಾದ್ಮೇಲೆ ಸರ್, ನೀವು ಹಸು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಹಸು ಕಳ್ಸೋ ಜವಾಬ್ದಾರಿ ನಮ್ದು ಸರ್. ಸರ್, ನೀವು ₹1 ಅಡ್ವಾನ್ಸ್ ಕೊಡೋದು ಬೇಡ. ಹಸು ನಿಮ್ ಮನೆಗ್ ಬಂದು ತಲುಪಿದ್ಮೇಲೆ ಹಸುದು ಮತ್ತೆ ಬಾಡಿಗೆ ದುಡ್ಡು ಕೊಟ್ರೆ ಸಾಕು ಸರ್. ನಿಮ್ ಕಡೆ ವೆಹಿಕಲ್ ಇದ್ರೆ ನೀವೇ ಬಂದು ತಗೊಂಡ್ ಹೋಗ್ಬೋದು ಸರ್. ನಮ್ ಕಡೆ ವೆಹಿಕಲ್ ಇಲ್ಲ ಅಂದ್ರೆ ನಾವೇ ನಿಮಗೆ ಹಸು ತಲುಪಿಸ್ತೀವಿ ಸರ್.